ಸೌಜನ್ಯ ಸಾಕ್ಷಿ ನಾಶದ ಮುಖಾಂತರ ಜೊತೆಗೆ ಧರ್ಮಸ್ಥಳ ಹೆಣಊತ ಪ್ರಕರಣದವರೆಗೂ ಕೂಡ ಎಐ ವಿಡಿಯೋದ ಮುಖಾಂತರವಾಗಿ ಹಂಚಿಕೊಂಡಿದ್ದ ದೂತ ಸಮೀರ್ ಯೂಟ್ಯೂಬ್ ಚಾನೆಲ್ ಬ್ಯಾನ್ ಆಗುತ್ತಾ? ಹಾಗಾದ್ರೆ ದೂತ ಸಮೀರ್ ಯೂಟ್ಯೂಬ್ ಚಾನೆಲ್ ವಿರುದ್ಧ ಕೇಳಿ ಬಂದಿರೋ ಆರೋಪಗಳೇನು? ದೂತ ಸಮೀರ್ ಯೂಟ್ಯೂಬ್ ಬ್ಯಾನ್ ಆಗುತ್ತಾ? ತನ್ನ ಚಾನೆಲ್ ಮುಖಾಂತರ ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡಿದ್ದ ದೂತ ಸಮೀರ್ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಅಂತ ಹಿಂದೂ ಹೋರಾಟಗಾರರ ಆಕ್ರೋಶಗಳು ವ್ಯಕ್ತವಾಗಿದೆ. ಸಮೀರ್ ವಿರುದ್ಧ ಕಂಪ್ಲೇಂಟ್ಗೆ ಮುಂದಾದ ಹಿಂದೂ ಪರ ಹೋರಾಟಗಾರರು ಜೊತೆಗೆ ಧರ್ಮಸ್ಥಳದ ಭಕ್ತರ ಮನಸ್ಸಿನ ವಿಶ್ವಾಸದ ಜ್ವಾಲಾಮುಖಿಯು ಸ್ಫೋಟಗೊಂಡಿದೆ. ಈ ಹಿಂದೆಯೂ ಫಂಡಿಂಗ್ ಕುರಿತಾಗಿ ಐಟಿ ಇಲಾಖೆಗೆ ತೇಜಸ್ ಗೌಡ ದೂರು ಕೊಟ್ಟಿದ್ರು. ಸಮೀರ್ಗೆ ಫಂಡ್ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕಂಪ್ಲೇಂಟ್ ಕೊಟ್ಟಿದ್ರು. ದೂತ ಸಮೀರ್ ಯೂಟ್ಯೂಬ್ ಬ್ಯಾನ್ ಆಗುತ್ತಾ? ಹಾಗಾದ್ರೆ ಹಿಂದೂ ಹೋರಾಟಗಾರರ ಆಕ್ರೋಶವು ವ್ಯಕ್ತವಾಗಿದೆ. ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡಿದ್ದ ಸಮೀರ್ ಯೂಟ್ಯೂಬ್ ಚಾನಲ್ ಬ್ಯಾನ್ ಮಾಡುವಂತೆ ತೇಜಸ್ ಗೌಡ ಎನ್ನುವಂತಹ ವ್ಯಕ್ತಿ ಒತ್ತಾಯ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಫಂಡಿಂಗ್ ಕುರಿತಾಗಿ ಬೇರೆ ಬೇರೆ ದೇಶಗಳಿಂದ ಫಂಡಿಂಗ್ ಬರ್ತಾ ಇತ್ತು, ಅದು ಇದು ಅಂತ ಹೇಳಿ ಸಮೀರ್ ವಿರುದ್ಧ ಆರೋಪವನ್ನು ಮಾಡಿದ್ರು. ಸೊ ಫಂಡಿಂಗ್ ಕುರಿತಾಗಿ ಐಟಿ ಇಲಾಖೆಗೆ ತೇಜಸ್ ಗೌಡ ದೂರನ್ನು ಕೊಟ್ಟಿದ್ರು. ಸಮೀರ್ಗೆ ಫಂಡ್ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ದೂತ ಸಮೀರ್ ಎನ್ನುವಂತಹ ವ್ಯಕ್ತಿ ಮೂಲತಃ ಬಳ್ಳಾರಿ ಎಂದು ಹೇಳಲಾಗುತ್ತೆ. ಇನ್ನು ಕೆಲವರಲ್ಲಿ ಆ ವ್ಯಕ್ತಿಯ ಹುಟ್ಟೂರಿನ ಬಗ್ಗೆಯೂ ಕೂಡ ಸಂದೇಹಗಳಿದ್ದಾವೆ. ಸೊ ಈ ವ್ಯಕ್ತಿ ಸೌಜನ್ಯಳ ಪರವಾಗಿ ನಿಂತುಕೊಂಡು ಸೌಜನ್ಯ ಸಾಕ್ಷಿ ನಾಶ ಎನ್ನುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿಕೊಂಡು ವಿಡಿಯೋ ಮಾಡಿ ಹರಿಯಬಿಡ್ತಾನೆ. ಅದಾದ ನಂತರ ನಿಮಿಷಾರ್ಧದಲ್ಲಿ ಕೋಟಿ ಕೋಟಿ ವೀಕ್ಷಣೆಯನ್ನು ಪಡೆದುಕೊಳ್ಳುತ್ತೆ. ದಿನಗಳು ಉರುಳಿದಂತೆ ವಿವಾದವಾಗುತ್ತೆ ಆ ಒಂದು ವಿಡಿಯೋ. ಅದಾದ ನಂತರ ಧರ್ಮಸ್ಥಳ ಹೆಣಊತ ಪ್ರಕರಣದಲ್ಲಿ ಸಾಕ್ಷಿದಾರನಿಗೆ ಒಂದು ಕಾಲ್ಪನಿಕ ಭೀಮಾ ಅನ್ನುವ ಹೆಸರು ಇಡುವ ಮುಖೇನ ಮತ್ತೊಮ್ಮೆ ಈತ ವಿವಾದಕ್ಕೊಳಗಾಗ್ತಾನೆ. ಈಗ ಧರ್ಮಸ್ಥಳ ಪ್ರಕರಣ SIT ತನಿಖೆಯಲ್ಲಿದೆ. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಕ್ಷೇತ್ರದ ಭಕ್ತರು ಒಂದು ಆರೋಪ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತ ಪಿತೂರಿಯಿಂದ ಅಪಪ್ರಚಾರ ಮಾಡೋದಕ್ಕೊಂದು ವರ್ಗ ಮುಂದಾಗಿದೆ. ವ್ಯವಸ್ಥಿತವಾಗಿ ಅಪಪ್ರಚಾರ ಮಾಡೋದಕ್ಕೆ ಈ ವರ್ಗ ಕೆಲಸ ಮಾಡ್ತಾ ಇದೆ. ಈ ವರ್ಗಕ್ಕೆ ವಿದೇಶದಿಂದ ಹಣ ಫಂಡ್ ಆಗ್ತಾ ಇದೆ, ಹಣ ಬರ್ತಾ ಇದೆ, ಅಕ್ರಮ ಹಣ. ಸೊ ಈ ತರಹ ವ್ಯಕ್ತಿಯ ಚಾನೆಲ್ ಇರಬಾರ್ದು, ಬ್ಯಾನ್ ಆಗಬೇಕು. ತೇಜಸ್ ಗೌಡ ಈಗ ಆರೋಪವನ್ನು ಮಾಡಿರುವಂತಹದ್ದು, ದೂರು ಕೂಡ ದಾಖಲು ಮಾಡಿದ್ದಾರೆ. ಸೊ ದೂರು ಕೊಟ್ಟು ಈ ತರಹದೊಂದು ಚಾನೆಲ್ ಇರಕೂಡ್ದು ಅನ್ನುವಂತಹ ಆರೋಪಕ್ಕೆ ಅವರು ಮುಂದಾಗಿರುವಂತಹದ್ದು. ಸಮೀರ್ಗೆ ಫಂಡ್ ಮಾಡಿದವರ ವಿರುದ್ಧವೂ ಕೂಡ ಕ್ರಮಕ್ಕೆ ಆಗ್ರಹಿಸಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಹಾಗಾದರೆ ದೂತ ಸಮೀರ್ ಯೂಟ್ಯೂಬ್ ಚಾನೆಲ್ ಬ್ಯಾನ್ ಆಗುತ್ತಾ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.